ಸೊ ಆಪೋಸಿಟ್ಸ್ ನ ಮಕ್ಕಳಿಗೆ ಹೇಳ್ಕೊಡೋದು ವೆರಿ ಗುಡ್. ತಿನ್. ಸೊ ಇಷ್ಟು 40 ಇದನ್ನ ಅದಿತಿಗೆ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಕುತ್ಕೊಂಡ್ಬಿಡ್ತೀನಿ ನಾನು, ಅವಾಗ ಎಂಟಿ ಆಗುತ್ತೆ. ಸೊ ಫುಲ್ ಎಂಟಿ. ಏನಾಗಿತ್ತು ಪಪ್ಪು? ಇದು ವೆಟ್. ಇವಾಗ ಡ್ರೈ. ಯಾಕಂದ್ರೆ ಸಿ ಯೋರ್ ಹ್ಯಾಂಡ್ ಇಸ್ ಕ್ಲೀನ್, ಮೈ ಹ್ಯಾಂಡ್ ಇಸ್ ಡರ್ಟಿ. ಡಿಕ್ರೀಸ್, ಬಿಕ್ರೀಸ್ ಅಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಆದಿತಿಗೆ ನಾನು 40 ನಂಬರ್ಸ್ ಅಷ್ಟು ಆಪೋಸಿಟ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾವ್ಯಾವ್ದು ಆಪೋಸಿಟ್ಸ್ ಅಂಡ್ ಹೇಗೆ ಆದಿತಿಗೆ ಹೇಳ್ಕೊಡ್ತೀನಿ ಅಂತ ನಿಮ್ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾನು ಈ ರೀತಿ ಟೈಪ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಸೊ ಅದನ್ನ ಅದಿತಿಗೆ ಹೇಳ್ತಾ ಹೋಗ್ತೀನಿ. ಅದಿತಿಗೆ 10 to 12 ಬರುತ್ತೆ. ಸೊ ಇನ್ನೂ ಆಲ್ರೆಡಿ ಒಂದು 1.5 ವೀಕ್ಸ್ ಇಂದ ಅದಿತಿಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಅದಿತಿ ಬಿಗ್, ಸ್ಮಾಲ್, ಹಾಟ್, ಕೋಲ್ಡ್. ವೆರಿ ಗುಡ್. ಫಾಸ್ಟ್, ಗುಡ್ ಜಾಬ್. ಹ್ಯಾಪಿ, ಹ್ಯಾಪಿ, ವೆರಿ ಗುಡ್. ಹೆವಿ, ಲೈಟ್, ಕ್ಲೀನ್, dirty, good job. Tall, short, very good. Right, wrong, good job. Black, white, yes. Next, float, sink, forward, backward, whisper. ಏನದು ಕಿರ್ಚೋದು? ಏನಂತಾರೆ ಕಿರ್ಚೋದಕ್ಕೆ? ವೆರಿ ಗುಡ್. ನೆಕ್ಸ್ಟ್, ಲಾಕ್, ವೆರಿ ಗುಡ್. ಓಪನ್, ಕ್ಲೋಸ್, ಓಪನ್, ಕ್ಲೋಸ್. ನ್ಯೂ, ಓಲ್ಡ್, ವೆರಿ ಗುಡ್. ಪುಷ್, ಪುಷ್, pull, empty, full, good job. ಓ, ನೀವು ಫುಲ್ ಕನ್ಫ್ಯೂಷನ್ ಮಾಡ್ಕೊಂಡ್ರ ಬಾಬು. ಪುಷ್ ಅಂದ್ರೆ ಹಿಂಗೆ ತಳ್ಳೋದು, ಫುಲ್ ಅಂದ್ರೆ ಹಿಂಗೆ ಎಳಿಯೋದು. ಎಂಟಿ ಅಂತಂದ್ರೆ ಖಾಲಿ ಏನೂ ಇಲ್ಲ, ಫುಲ್ ಅಂದ್ರೆ ಎಲ್ಲ ಇದೆ ಅದರಲ್ಲಿ ಅಂತ. ಈಗ ಎಕ್ಸಾಂಪಲ್ ಇದು ಲೋಟ ಅಲ್ವಾ? ಸೊ ಎಂಟಿ ಇವಾಗ ಫುಲ್ ಇರುತ್ತೆ. ಅಪ್ಪ ಹಾಲು ಬಿಸಿ ಇದೆ, ಫುಲ್ ಇದೆ ಅಂತ ಕುತ್ಕೊಂಡ್ಬಿಡ್ತೀನಿ ನಾನು, ಅವಾಗ ಎಂಟಿ ಆಗುತ್ತೆ. ಸೊ ಫುಲ್, ಎಂಟಿ. ಎಸ್. ಸೊ ನೆಕ್ಸ್ಟ್, ಫ್ಯೂ, ಮೆನಿ. ಎಸ್. ಡೇ ಅಂತಂದ್ರೆ ಬೆಳಕು, ನೈಟ್ ಅಂದ್ರೆ ಕತ್ತಲೆ. ವೆರಿ ಗುಡ್, ಗುಡ್ ಜಾಬ್. ಇನ್ಸೈಡ್, ಇನ್ಸೈಡ್ ಅಂತಂದ್ರೆ ಒಳಗಡೆ. ಈಗ ಔಟ್ಸೈಡ್, ವೆರಿ ಗುಡ್. ಫ್ರಂಟ್ ಅಂದ್ರೆ ಮುಂದೆ, ಹಿಂದಗಡೆಗೆ ಬ್ಯಾಕ್. ವೆರಿ ಗುಡ್, ಗುಡ್ ಜಾಬ್. ಎಂಟರ್, ಎಕ್ಸಿಟ್, ಇನ್ಕ್ರೀಸ್, ಡಿಕ್ರೀಸ್, ಬಿಕ್ರೀಸ್ ಅಲ್ಲ, decrease. Yes, you have to sit properly, Aditi, please. Soft, hard. Next, sweet, bitter. ಇದೆಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಇರೋದ್ರಿಂದ ಶಿ ಇಸ್ ಲರ್ನಿಂಗ್ ನಾವು. ಅಂದ್ರೆ ರಿವಿಷನ್ ಆಗ್ತಾನೆ ಇದೆ. ಐ ಥಿಂಕ್ ದಟ್ಸ್ ಫೈನ್. ಸ್ಟಾರ್ಟ್ ಅಲ್ಲ, ಸ್ಟಾರ್ಟ್ ನಾನು ನಿಮ್ಗೆ ಹೇಳ್ತೀನಲ್ಲ. ನೋ, ದಿಸ್ ಇಸ್ ಹಿಂಗೆ, ಹೇಗೆ? ಸ್ಟಾರ್ಟ್ ಅಂತಂದ್ರೆ ಸ್ಟಾಪ್. ಓಕೆನಾ? ನೆಕ್ಸ್ಟ್, ಕಾಲ್ ಕೆಳಗಡೆ ಇಳಿಸಿ. ಅಲೋನ್, ಟುಗೆದರ್, ಡ್ರೈ, ವೆಟ್. ಡ್ರೈ ಅಂತಂದ್ರೆ ಬಟ್ಟೆ ಒಣಗಿರೋದು. ಇವಾಗ ಪಾಪುದು ಮಿಟನ್ಸ್ ಹಾಕಿದೀವಲ್ಲ, ಅದು ಬೆಳಗ್ಗೆ ಡ್ರೈ ಆಗಿತ್ತು, ಬೆಳಗ್ಗೆ ವೆಟ್ ಆಗಿತ್ತು, ಇವಾಗ ಡ್ರೈ ಆಗಿದೆ. ಓಕೆ. ನೆಕ್ಸ್ಟ್, ಆಫ್ಟರ್,
ನೋಡಿ ಬರುತ್ತೆ. ಓಕೆನಾ? ಆಫ್ಟರ್, ಬಿಫೋರ್, ಅಪ್, down, ಆನ್, off, ಆಫ್. ಗುಡ್ ಜಾಬ್. ಲಾಫ್, what am I doing? ಲಾಫ್. ಹಾ, hello, ಅಳು ಇಂಗ್ಲಿಷ್ ಅಲ್ಲಿ ಏನಂತಾರೆ? cry, ಕ್ರೈ. ಗುಡ್ ಜಾಬ್. crying ಮಾಡೋದು, ಕ್ರೈ. ನೀವ್ ಮಾಡಿ, ಹೆಂಗ್ ಮಾಡೋದು ಕ್ರೈ ಅದಿತಿ? ನೆಕ್ಸ್ಟ್ ಲಾಫ್, ಕ್ರೈ. ಸ್ಟಾರ್ಟ್, start, ಎಂಡ್, end, ತಿಕ್, together, ತಿಕ್, tika, ತಿನ್, tin, ಅಬವ್, above, tika, ನೋ, ಅಬವ್, ಅಂಡರ್, under, ನಿಯರ್, near, see, ಫಾರ್. far, ಸೊ ಇಷ್ಟು 40 ಇದನ್ನ ರೀತಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಫಾರ್ ದಟ್ ಮ್ಯಾಟರ್. ಎಸ್. ಸೊ ಆಪೋಸಿಟ್ಸ್ ನ ಮಕ್ಕಳಿಗೆ ಹೇಳ್ಕೊಡೋದು ತುಂಬಾ ಚೆನ್ನಾಗಿ ಕಲಿತಾರೆ. ಇದರಿಂದ ಮಕ್ಕಳಿಗೆ ಅವರು ಇರುವಂತಹ ಜಾಗದಲ್ಲಿ ಇದನ್ನ ನಾವು ಅಪ್ಲಿಕೇಶನ್ ಸಹ ಮಾಡ್ಬೋದು. ಈಗ ನಾನು ಮಕ್ಕಳಿಗೆ ಹಾಲು ಕುಡಿಸುವಾಗ ಎಂಟಿ ಫುಲ್ ಅಂತ ಹೇಳ್ಬೋದು. ಅವ್ರ ಕೈ ಏನಾದ್ರು ಗಲೀಜಾಗಿದ್ರೆ ಅಥವಾ ನಮ್ಮ ಕೈ ಏನಾದ್ರು ಗಲೀಜಾಗಿದ್ರೆ, ಸಿ ಹ್ಯಾಂಡ್ ಇಸ್ ಕ್ಲೀನ್, ಮೈ ಹ್ಯಾಂಡ್ ಇಸ್ ಡರ್ಟಿ, ಈ ರೀತಿ ಪ್ರತಿದಿನದ ಇಂಪ್ಲಿಕೇಶನ್ ಅಲ್ಲಿ ಹೇಳ್ಬೋದು. ನೋಡಿ, ಈಗ ಅವ್ರು ತಗೊಂಡ್ ಬಂದ್ರು. ಸೊ ಶಿ ಹೇಸ್ ಅಬ್ಸರ್ವ್. ಬೆಳಗ್ಗೆ ಏನಾಗಿತ್ತು ಪಪ್ಪು? ಇದು ವೆಟ್, ಇವಾಗ ಡ್ರೈ. ಎಸ್. ಈ ರೀತಿ ಅಪ್ಲಿಕೇಶನ್ ಮಾಡಿದ್ರೆ ಮಕ್ಕಳಿಗೆ ಬೇಗ ಕಾನ್ಸೆಪ್ಟ್ಸ್ ಡೆವಲಪ್ ಆಗುತ್ತೆ. ಅದು ಪ್ರತಿದಿನದ ಒಂದು ಜೀವನದಲ್ಲಿ ಮಕ್ಕಳು ಅಳವಡಿಸ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಸೊ ಇದಾಗಿತ್ತು ಮಕ್ಕಳಿಗೆ ಹೇಗೆ ಆಪೋಸಿಟ್ಸ್ ನ ಹೇಳ್ಕೊಡೋದು ಅಂತ. ಸೊ ಕಮ್ಮಿಂಗ್ ಡೇಸ್ ಅಲ್ಲಿ ಇದೇ ರೀತಿ ಮಕ್ಕಳಿಗೆ ಯಾವ್ಯಾವ ಕಾನ್ಸೆಪ್ಟ್ಸ್ ನ ಯಾವ್ಯಾವ ರೀತಿ ಹೇಳ್ಕೊಡ್ಬೋದು ಅಂತ ನಾನು ಅದಿತಿ ಜೊತೆ ಟ್ರೈ ಮಾಡ್ತೀನಿ. ಅಂಡ್ ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್ ನನ್ನ ಲಿಟಲ್ ಒನ್ ಜೊತೆನೂ ಸಹ ನಾನು ಡೆವಲಪ್ಮೆಂಟಲ್ ಆಕ್ಟಿವಿಟೀಸು ಫಸ್ಟ್ ಮಂತ್ ಇಂದನೇ ನಾವು ಮಗು ಜೊತೆ ಯಾವ ಆಕ್ಟಿವಿಟೀಸ್ ಮಾಡಬೇಕು ಅಂತ ನಿಮ್ಮ ಜೊತೆ ನಾನು ಎಲ್ಲಾನು ಶೇರ್ ಮಾಡ್ಕೊಳ್ತೀನಿ. ನೀವೇನು ಮಾಡಬೇಕು? ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಪ್ಲೀಸ್ ಗೋ ರೈಟ್ ಅವೇ ಅಂಡ್ ಸಬ್ಸ್ಕ್ರೈಬ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಮಾಮೀಸ್ ಟಿಪ್ಸ್ಗೆ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಅದಿತಿ, ಯು ಹ್ಯಾವ್ ಟು ಸೇ ಬಾಯ್. ಕೇರ್ಫುಲ್. ಬನ್ನಿ ಹೇಳಿ ಬಾಯ್. bye-bye, ಥ್ಯಾಂಕ್ಸ್ ಫಾರ್ thanks for waiting, ವಾಚಿಂಗ್. watching, ಬಾಯ್. bye-bye.